Properties in Mysore. HD Kote Road. Mysore city center ಇಂದ 44 ಕಿಲೋಮೀಟರ್ 44 ಕಿಲೋಮೀಟರ್. ಇದು 5 ಎಕರೆ ಇದೆ, ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗರಿ. 5 ಎಕರೆಯಲ್ಲಿ ಟೀಕುಡ್ 15 ವರ್ಷ ಹಳೆಯದು 100 ಹಾಕಿದ್ದಾರೆ. ಶ್ರೀಗಂಧ 500 ಹಾಕಿದ್ದಾರೆ, 4 ವರ್ಷ ಹಳೆಯದು. ಇದು ನಿಟ್ಟಿ ಶ್ರೀಗಂಧ 4 ವರ್ಷ ಆಗಿದೆ. ಗೌರ್ಮೆಂಟ್ ಪರ್ಮಿಷನಿಂದನೇ ಹಾಕ್ಕೊಂಡಿರೋದು. ಇವರು ಗೌರ್ಮೆಂಟ್ಗೆ ಬೇಕಾದ್ರೂ ಮಾರಾಟ ಮಾಡ್ಬೋದು, ಹೊರಗಡೆ ಮಾರ್ಕೆಟ್ ಓಪನ್ ಮಾರ್ಕೆಟಲ್ಲೂ ಬೇಕಾದ್ರೆ ಸೇಲ್ ಮಾಡ್ಬೋದು. ಶ್ರೀಗಂಧ. ತೆಂಗು 180 ಇದೆ. ಮಹಾಗಿನಿ 200 ಇದೆ. ಮಹಾಗಿನಿಗೂ ಒಂದು 5 ವರ್ಷ ಅಷ್ಟು ಆಗಿದೆ. ಸಿಲ್ವರ್ ಒಂದು 100 ಗಿಡ ಹಾಕಿದ್ದಾರೆ. ಓನ್ ಟಿ ಸಿ ಹಾಕಿದ್ದಾರೆ. 24 ಗಂಟೆ ಟೈಮ್ ಕರೆಂಟ್ ಇರುತ್ತಲ್ಲ ಆ ಥರದ್ದು. ಮತ್ತು ರೆಸಿಡೆನ್ಷಿಯಲ್ಗೆ ಬರೋ ಅಂಥದ್ದು ಕರೆಂಟು ತಗೊಂಡಿದ್ದಾರೆ. ಸಪ್ರೇಟ್ ಇವ್ರದ್ದೇ ಟಿ ಸಿ ಇದೆ. ಮತ್ತು ಒಂದು ಪೌಲ್ಟ್ರಿ ಶೆಡ್ ಇನ್ಕಂಪ್ಲೀಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಮೇಲ್ಗಡೆ ಶೀಟೆಲ್ಲ ಹಾಕ್ಕೊಂಡ್ರೆ ಅದೂ ಕಂಪ್ಲೀಟ್ ಆಗಿಬಿಡ್ತದೆ. ರೆಡ್ ಸಾಯಿಲ್ ಇದೆ. ರೆಡ್ ಸಾಯಿಲ್ ನೋಡಿ, ಕಾಣ್ತಾ ಇದೆ ನೋಡಿ, ಹುಲ್ ಮಧ್ಯದಲ್ಲಿ. ಕಲ್ಗಿಲ್ ಏನಿಲ್ಲ ಭೂಮಿಯಲ್ಲಿ, ಚೆನ್ನಾಗಿದೆ. ಗ್ರೌಂಡ್ ವಾಟ್ರು ಚೆನ್ನಾಗಿದೆ. ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲೂ ಕೂಡ 3 ಇಂಚ್ ನೀರಿದೆ. ಇವ್ರೇನು ಮಾಡಿದ್ದಾರೆ, ಗಂಧದ ಫಾರ್ಮಲ್ಲಿ ಮಧ್ಯ ಬಾಳೆ ಹಾಕ್ಕೊಂಬಿಟ್ಟಿದ್ದಾರೆ. ಇದು 1 ವರ್ಷಕ್ಕೋಸ್ಕರ ಹಾಕ್ಕೊಂಡಿರೋದು. 1 ವರ್ಷ ಫಸಲು ತಗೊಂಡು ಕಟ್ ಮಾಡಿಬಿಡ್ತಾರೆ. ಇದು ಆ್ಯಸ್ ಇಟ್ ಈಸ್. ಇದು ಕಟ್ ಮಾಡೋಕ್ಕಿಂತ ಮುಂಚೆ ಇದು ಮಾಡಿದ್ರೆ ಈ ಫಸಲು ನಿಮಗೇನೆ ಸಿಗುತ್ತೆ. ಕಟ್ ಮಾಡಾದ್ಮೇಲೆ ಏನೂ ಲೆಕ್ಕ ಬರೋಕ್ಕಿಲ್ಲ. ಇನ್ನು ಕಟಿಂಗ್ ಮಾಡೋಕ್ಕೆ ಇನ್ನೊಂದು 4 ತಿಂಗಳು ಬೇಕು. ಬಾಳೆ 4 ತಿಂಗಳಲ್ಲಿ ಗೊನೆ ಬಂದ್ಬಿಡ್ತದೆ. ಟೀಕುಡ್ ಇದೆಯಲ್ಲ 15 ವರ್ಷ ಹಳೆಯದು ನೋಡಿ. ಶ್ರೀಗಂಧ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಬಾಳೆ ಮಧ್ಯದಲ್ಲಿ ಕಾಣ್ತಾ ಇದು ಶ್ರೀಗಂಧ. ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಕ್ಲಿಯರ್ ಟೈಟ್ಲ್ ಇದೆ. ಜನರಲ್ ಕ್ಯಾಟಗರಿ ನೋಡಿ. ಇನ್ಕಮ್ಗೆ ಒಂದು ಒಳ್ಳೆ ದಾರಿ ಆಗುತ್ತೆ ಇದು. ಇದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಏನಾರ ಕುರಿ ತಗೊಂಡು ಬಿಟ್ಬಿಟ್ರು, ಬೌಂಡ್ರಿ ಫೆನ್ಸಿಂಗ್ ಚೆನ್ನಾಗಿ ಇದು ಮಾಡ್ಕೊಂಡು ಮೆಶ್ ಫೆನ್ಸಿಂಗ್ ಮಾಡಿಸ್ಬಿಟ್ರೆ ಆ ಕುರಿನೂ ಬೆಳೀತಾ ಇರ್ತದೆ. ಡಬಲ್ ಇನ್ಕಮ್ ಆಯಿತು. ಗೊಬ್ಬರನೂ ಸಿಗ್ದಂಗೆ ಆಗುತ್ತೆ. 1 ಎಕರೆಗೆ 80 ಲಕ್ಷ ರೂಪಾಯಿ ಅಂತಾರೆ. 80 ಲಕ್ಷ ಅಂತಂದರೆ 4 CR ಆಯಿತು ಟೋಟಲ್ ಅಮೌಂಟ್. ಈ ಕಡೆ ಸುತ್ತ ನಾಲೆಗಳು, ಕೆರೆ ಆ ಥರದ್ದೆಲ್ಲ ಸೌಲಭ್ಯ ಇದೆ. ಇದೇನಾರು ಅಮೌಂಟ್ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಇದೇ ಜಾಗದಲ್ಲಿ 5 ಎಕರೆ ಇದೆ, 45 ಲಕ್ಷ 1 ಎಕರೆಗೆ. 3 ಇಂಚ್ ನೀರು ಸಿಕ್ಕಿದೆ. ಆ 3 ಇಂಚ್ ನೀರಲ್ಲೇ ಬೇಕಾದಷ್ಟು ವ್ಯವಸಾಯ ಮಾಡ್ಬೋದು. 10 ಎಕರೆ ತನಕ ವ್ಯವಸಾಯ ಮಾಡ್ಬೋದು. ಬಟ್ 5 ಎಕರೆಗಂತೂ ಚೆನ್ನಾಗಿದೆ ನೀರು. ಇವರು ಎಳ್ನೀರು ತೆಗಿಯೋಕ್ಕಿಲ್ಲ, ಕಾಯಿ ಆದಮೇಲೆ